ನೀವು ನೋಡ್ಬೋದು ಸಾಕಷ್ಟು ಭಕ್ತಾದಿಗಳು ಕೂಡ ಈಗಾಗಲೇ ಬಂದಿರುವಂಥದ್ದು, ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನವನ್ನು ಸರ್ಕಾರಕ್ಕೆ ಬಿಟ್ಟು ಕೊಡುವಂಥದ್ದು ಆಗಬಾರ್ದು ಅನ್ನೋ ವಿಚಾರವನ್ನು ಹೇಳ್ತಿದ್ದಾರೆ. ಮಾತಾಡ್ಸೋಣ ಸರ್. ಈಗ ಸರ್ಕಾರ ಏಕಾಏಕಿ ತನ್ನ 5 ವರ್ಷ ಸುಪರ್ದಿಗೆ ತಗೊಳುತ್ತೆ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ, ಬಂದು ಹುಂಡಿಗಳಿಗೆ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಏನು ಹೇಳ್ತೀರಾ ಸರ್ ಈ ಕ್ರಮದ ಬಗ್ಗೆ? ಇದು ಯಾವುದೇ ಕಾರಣದ ಖಂಡನೀಯ. ಈ ಥರ ಮಾಡಬಾರ್ದು ಸರ್ಕಾರ. ಇದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋಂಥ ಟ್ರಸ್ಟ್ ಇದು. ಆಮೇಲೆ ಒಂದು ನಮ್ಮ ದೇವಸ್ಥಾನ ನಮ್ಮೂರು ಸೊತ್ತು ಇದು. ದೀಪಾಂಜನ ಗಾಳಿ ಇದು ಬ್ಯಾಟ್ರಾಯನಪುರ, ಆವಲಹಳ್ಳಿ, ಈ ನಾವೆಲ್ಲ ನಮ್ಮ ತಾತ ಮುತ್ತಾಂತರು ಕಟ್ಟಿದಂಥ ದೇವಸ್ಥಾನ ಇದು. ಈ ಸರ್ಕಾರ ಏಕೆ ಈ ಥರ ಪ್ರವೇಶ ಮಾಡುತ್ತೆ ಅಂದರೆ ಎಷ್ಟು ಮಾತ್ರ ಸರಿ ಅಲ್ಲ. ಇಲ್ಲೇನೋ ತಪ್ಪಾಗಿದೆ ಅದರ ಸರಿಪಡಿಸೋಣ, ಕಾನೂನು ರೀತಿ ಏನೇ ರೀತಿಯ ಕ್ರಮ ಕೈಗೊಳ್ಳಿ. ಇದು ಏಕಾಏಕಿ ಬಂದು ಟ್ರಸ್ಟು ಇದ್ದುಕೊಂಡು ನೀವು ಸರ್ಕಾರ ಸುಪರ್ದಿ ತೊಗೊಳ್ತದೆ ಅಂದರೆ ಎಷ್ಟು ಸರಿ ಇದೆ? ಆ ಥರ ತೊಗೊಳಂಗಿದ್ರೆ ಸಾಕಷ್ಟು 2027 ಈ ಮಸೀದಿನ ತೊಗೊಳ್ಳಿ ಅಂತ ಹೇಳಿ ಆರ್ಡ್ರ್ ಆಗಿತ್ತು. ಎಲ್ಲಿ ಬಂದು ಯಾರೂ ಒಬ್ಬರು ಬರಲಿಲ್ಲ ಇಲಾಖೆಯವರು. ಈ ಥರ ಅನೇಕ ದೇವಸ್ಥಾನಗಳಿದ್ದಾವೆ, ಅಂಥವನ್ನೆಲ್ಲ ತೊಗೊಳ್ಳಿ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋ ದೇವಸ್ಥಾನ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಭಾಳ ಇದಿದೆ. ಪ್ರತಿಯೊಬ್ಬರು ಕೂಡ ಅದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಂದರೆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿರುವಂಥದ್ದು ಟ್ರಸ್ಟ್ನವರು, ಭಕ್ತಾದಿಗಳು, ಈ ಭಾಗದ ಜನ ಸಾಕಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ. ನೋಡೋಣ, ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಾಕಷ್ಟು ಜನ ಇದ್ದಾರೆ. ಮೇಡಮ್, ಈಗ ಗಾಳಿ ಆಂಜನೇಯ ದೇವಸ್ಥಾನವನ್ನು ಸರ್ಕಾರ ತನ್ನ ವಶಕ್ಕೆ ತಗೊಳ್ಬೇಕು ಅಂತ ಮುಂದಾಗಿದೆ. ಏನು ಹೇಳ್ತೀರಾ? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ತುಂಬ ವರ್ಷದಿಂದ ಬರ್ತಿದ್ದೀವಿ ಮ್ಯಾಮ್ ಇಲ್ಲಿಗೆ. ಸೊ ಡೆಫಿನೆಟ್ಲಿ ಇದೆ. ಹೌದು, ಒಂದು 4 ವೀಕ್ಸಿಂದ ಅಂತೂ ಕಂಟಿನ್ಯೂಸ್ಲಿ ಬರ್ತಾನೆ ಇದ್ದೀವಿ. ದೇವಸ್ಥಾನದ ವಿಚಾರದಲ್ಲಿ ರಾಜಕೀಯ ತರೋದು, ಸರ್ಕಾರ ಎಂಟ್ರಿ ಕೊಡೋದು ಅದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ದೇವಸ್ಥಾನದ ವಿಷಯದಲ್ಲೆಲ್ಲ ರಾಜಕೀಯ ಮುಂದೆ ಇಟ್ಕೊಂಡು ಮಾಡೋದೆಲ್ಲ ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ. ಹೌದು, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರಾ? ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಅವತ್ತಿಂದನೂ ಚೆನ್ನಾಗಿದೆ, ಇವಾಗಲೂ ಚೆನ್ನಾಗಿದೆ, ಮುಂದಕ್ಕೂ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ಮತ್ತಷ್ಟು ಭಕ್ತಾದಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್ ಹೇಳಿ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಏನು ಹೇಳ್ತೀರಾ ಸರ್ ಸರ್ಕಾರ ವಶಕ್ಕೆ? ಮ್ಯಾಮ್, ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಬಟ್ ಸರ್ಕಾರ ವಶಕ್ಕೆ ತೊಗೊಳೋದನ್ನ ನಾವು 100% ಸಪೋರ್ಟ್ ಮಾಡಲ್ಲ. ಬಿಕಾಸ್ ಯಾರೋ ಇಬ್ಬರು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಅಕ್ವೈರ್ ಮಾಡ್ಕೊಳೋದು ಅದು ಸರಿ ಅನ್ಸಲ್ಲ. ಇನ್ನೊಂದು, ಇವರು ಮುಜರಾಯಿ ಇಲಾಖೆಯವರು ಅಕ್ವೈರ್ ಮಾಡ್ಕೊಂಡ್ರು ಡೆವಲಪ್ಮೆಂಟ್ ಇಲ್ಲಿಂದ ದುಡ್ಡು ತಗೊಂಡೋಗಿ ಬೇರೆ ಕಡೆ ಆಗ್ತಾ ಇದ್ದಾರೆ ಹೊರತು ನಮ್ಮ ಸರ್ಕಾರ ನಮ್ಮ ದೇವಸ್ಥಾನಗಳಿಗೆ ಏನು ಕೊಡ್ತಾ ಇದ್ದಾರೆ, ಎಲ್ಲೆಲ್ಲ ಅಭಿವೃದ್ಧಿಗೆ ಏನೇನು ಕೊಡ್ತಾ ಇದ್ದಾರೆ, ಯಾರು ಏನೋ ಕೊಡ್ತಾ ಇಲ್ಲ. ಓಕೆನಾ? ಸರ್ಕಾರ ಅಂತೂ 100% ಕೊಡ್ತಾ ಇಲ್ಲ. ಇಲ್ಲಿಂದ ಬರೋದು ಏನು ದುಡ್ಡಿದೆ ಬೇರೆ ಯಾವುದೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ ಇಂಡೈರೆಕ್ಟ್ ಆಗಿ ಗ್ಯಾರಂಟಿ ಯೋಜನೆಗಳಿಗೆ ಹೋಗುತ್ತೆ ಅನ್ನೋದು 100% ಮೇಡಮ್. ಗ್ಯಾರಂಟಿ ಯೋಜನೆಗಳಿಗೂ ಹೋಗ್ತಾ ಇದೆ, ಮಗದೊಂದು ಹೋಗ್ತಾ ಇದೆ. ಅದು ಎಲ್ಲಾರ್ಗೂ ಗೊತ್ತಿರೋದೆ, ಎಲ್ಲಾರ್ಗೂ ತಿಳಿದಿದೆ. ಬಟ್ ಮುಜರಾಯಿ ಇಲಾಖೆ ಅಕ್ವೈರ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಅವ್ರು ನಡೆಸ್ತಾ ಇರೋದೆಲ್ಲ ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು ಒಪ್ಕೊಳಲ್ಲ. ಸೊ ನಾವು ಸಪೋರ್ಟ್ ಅಂತ 100% ಮಾಡಲ್ಲ ಮುಜರಾಯಿ ಇಲಾಖೆಗೆ ಹೋಗೋದನ್ನ. ಸುಮಾರು ದಶಕಗಳಿಂದ ಇರುವಂತಹ ದೇವಸ್ಥಾನಕ್ಕೆ ಏಕಾಏಕಿ ಈ ರೀತಿ ತನ್ನ ಸುಪರ್ದಿಗೆ ತಗೊಳ್ಳುವಂಥದ್ದು ಸರಿ ಅಲ್ಲ ಅಲ್ವಾ ಮ್ಯಾಮ್? ಇನ್ನೊಂದೇನಂತಂದ್ರೆ, ಒಂದು ನೋಟಿಸ್ ಕೊಟ್ಟು ಅಥವಾ ಇನ್ನೊಂದು ಕೊಟ್ಟು ಮತ್ತೊಂದು ಕೊಟ್ಟು ಇವರು ಪ್ರೊಸೀಡ್ ಆಗಿದ್ರೆ ಪರವಾಗಿಲ್ಲ. ಏಕಾಏಕಿ ಬಂದ್ಬಿಟ್ಟು ನೀವು ಸೀಲ್ ಆಗ್ತೀರಾ ಅಂತಂದ್ರೆ ಅದು ಯಾವುದೇ ಇದರಲ್ಲೂ ಕೋರ್ಟಲ್ಲೂ ಸರಿಯಲ್ಲ ಅದು, ಅಥವಾ ಯಾವುದೇ ರೀತಿ ನ್ಯಾಯವಾಗಿ ಅದು ಸರಿ ಅನ್ಸಲ್ಲ ಅದು. ಆದ್ರಿಂದ ನಾವು ಇದು 100% ಒಪ್ಪಲ್ಲ ಇದನ್ನ. ರಾಕೇಶ್. ಸೊ ಭಕ್ತಾದಿಗಳು ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂದರೆ ಏಕಾಏಕಿ ಈ ರೀತಿಯ ನಿರ್ಧಾರವನ್ನು ಮಾಡುವಂಥದ್ದು ಸರಿಯಲ್ಲ ಅಂತ. ಇನ್ನು ಹುಂಡಿ ಇದೆ, ಆ ಹುಂಡಿಯನ್ನು ನಿಮಗೆ ತೋರಿಸ್ತೀನಿ. ಏಕಾಏಕಿ ಅದಕ್ಕೂ ಕೂಡ ಲಾಕನ್ನು ಹಾಕಿರುವಂಥದ್ದು. ಸೊ ಯಾವಾಗ ಸರ್ಕಾರ ಹೊರಡ್ತೋ ತನ್ನ ಸುಪರ್ದಿಗೆ ತಗೊಳ್ಬೇಕು ಅಂತ ಹೇಳಿ ಕಾಣಿಕೆ ಹುಂಡಿಗೂ ಕೂಡ ಲಾಕನ್ನು ಹಾಕಿರುವಂಥದ್ದು. ಲಾಕ್ ಕೆಳಗಡೆ ಇದೆ. ಸೊ ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತಾ ಇದ್ದಾರೆ, ಈ ರೀತಿ ಲಾಕ್ ಹಾಕ್ಬಿಟ್ಟಿದ್ದಾರೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಈ ರೀತಿಯಾಗಿ ಸುಪರ್ದಿಗೆ ತಗೊಳ್ತೀವಿ, ತನ್ನ ವಶಕ್ಕೆ ತಗೊಳ್ತೀವಿ ಅಂತ ಹೇಳಿದಾಗ ಕಮಿಟಿ ಮೆಂಬರ್ಸ್ನ ಕೂರಿಸಿ ಮಾತಾಡಬೇಕಾಗಿತ್ತು, ಅವ್ರ ಜೊತೆ ಚರ್ಚೆಯನ್ನು ಮಾಡಬೇಕಾಗಿತ್ತು. ಜೊತೆಗೆ ಈ ಹಿಂದೆ ಏನು ಕಾಣಿಕೆ ಹಣವನ್ನು ಕಳ್ತನ ಆಯಿತು ಅನ್ನೋ ಒಂದು ವಿಚಾರಗಳೆಲ್ಲ ಬಂತು, ಆಗ ನಮ್ಮ ಜೊತೆ ಚರ್ಚೆ ಮಾಡ್ಬೋದಾಗಿತ್ತು. ಅವರಿಬ್ಬರೂ ಕೂಡ ನಾವು ವಶಕ್ಕೆ ಪಡೆದಿದ್ವಿ. ಏಕಾಏಕಿ ಈ ರೀತಿಯ ನಿರ್ಧಾರಗಳನ್ನು ಮಾಡೋದು ತಪ್ಪು ಅಂತ ಹೇಳ್ತಿದ್ದಾರೆ. ಮೇಡಮ್, ಇವಾಗ ಸರ್ಕಾರ ತನ್ನ ವಶಕ್ಕೆ ದೇವಸ್ಥಾನವನ್ನು ತಗೊಂಡಿರುವಂಥದ್ದು, ಭಕ್ತಾದಿಯಾಗಿ ಏನು ಹೇಳ್ತೀರಾ? ನಾವು ಸುಮಾರು ವರ್ಷದಿಂದ ಅದಕ್ಕೋಸ್ಕರ ಬರ್ತಾ ಇದ್ದೀವಿ. ದೇವಸ್ಥಾನ ಇಲ್ಲ, ಈಗ ಸೌಕರ್ಯ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ, ಮಾಡಿದ್ಮೇಲೆ ಅವರು ಇದಕ್ಕೆ ಬಿಡಬೇಕು. ಸರ್ಕಾರ ತೊಗೊಂಡ್ರೂ ಒಳ್ಳೆಯದೇ, ಇವ್ರು ನಡೆಸಿದ್ರು ಒಳ್ಳೆಯದೇ ಅಲ್ವಾ? ದೇವ್ರ ಸನ್ನಿಧ ಇದ್ದಾರೆ, ಅವಾಗಿನ ಇವಾಗ ಪರವಾಗಿಲ್ಲ, ಏನು ತಾಳ್ಪತ್ರ ಇಲ್ಲ. ಏನು ಅದು ತಗೋಬೋದು, ಹಾಗೂ ಮಾಡ್ಬೋದು.
ಯಾರಾದರೂ ಪರವಾಗಿಲ್ಲ. ಸನ್ನಿಧಾನಕ್ಕೆ ಒಳ್ಳೆ ಕೆಲಸಗಳು ಮಾಡಬೇಕಷ್ಟೇ. ಸ್ವಾರ್ಥ ಇಲ್ಲದೆ ಭಗವಂತನ ಮೇಲೆ ಭಕ್ತಿಯಿಂದ ತಗೋಬೋದು, ಯಾರಾದರೂ ಆಯಿತು. ಓಕೆ ಅಲ್ವಾ? ಭಕ್ತಿ ಒಂದಿರಬೇಕು. ಮತ್ತು ಇಲ್ಲಿ ನಡೆಸೋದನ್ನ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಶುದ್ಧವಾಗಿ ನಡೆಸ್ಬೇಕಷ್ಟೇ. ಈಗ ಇಲ್ಲೊಂದು ಸಣ್ಣ ತಪ್ಪಾಗಿದೆ ದೇವಸ್ಥಾನದಲ್ಲಿ, ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಕೊಡಿ. ಒಂದು 5-6 ವರ್ಷದಿಂದ 10 ವರ್ಷದಿಂದನೂ ನೀರು ತುಂಬ್ಕೊಂಡು ಒಳಗೆ ಬರ್ತದೆ. ಸರ್ಕಾರದ ಬಗ್ಗೆ ಅದಕ್ಕೆ ಗಮನ ಹರಿಸ್ಕೊಳ್ಳೋಕೆ ಗೊತ್ತಿಲ್ವಾ? ಇದನ್ನು ಅದು ಒಂದು ತಿಂಗಳೊಳಗೆ ಒಂದು ಪವರ್ ತೊಗೋತಾವ್ರಲ್ವಾ? ಇದಕ್ಕೆ ಎಷ್ಟಾದ್ರು ದೇವಸ್ಥಾನಗಳಿದೆ, ಬೇಜಾನ್ ದೇವಸ್ಥಾನ ಇದೆಯಲ್ವಾ? ಹಿಂದೂಗಳ ದೇವಸ್ಥಾನ ಒಂದನ್ನೇ ಮುಜರಾಯಿ ತೊಗೋಬೇಕಾ? ಬೇರೆದು ಇಲ್ವಾ? ತೊಗೋಬೋದಲ್ವಾ? ಯಾಕೆ ತೊಗೊಳ್ಳಲ್ಲ ಅದನ್ನು? ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ. ನಮ್ಮ ಜನದಲ್ಲಿ ಏನಂದರೆ, ನಮ್ಮ ಕನ್ನಡಿಗರಲ್ಲಿ ಒಗ್ಗಟ್ಟು ಇಲ್ದಿರೋದೇ ಒಂದು ಲೂಪು. ಕರೆಕ್ಟ್ರಾ? ನಮ್ಮ ಕನ್ನಡಿಗರು ಅದೊಂದೇ ಒಂದು ತಪ್ಪಿರೋದ್ರಿಂದ ಜನ ಈ ಥರ ಬೀಳ್ತಾ ಇರೋದು. ಫಸ್ಟು ನಮಗೆ ದೇವಸ್ಥಾನ ನೀರು ನುಗ್ಗೋದನ್ನು 10 ವರ್ಷದಿಂದ ಸತತವಾಗಿದೆ. ಸ್ಯಾಂಕ್ಷನ್ ಸ್ಟಾಪ್ ಆಗಿಲ್ಲ. ಸ್ಯಾಂಕ್ಷನ್ ಕೆಲಸ ಸ್ಟಾರ್ಟ್ ಆಗಿ ಕೆಲಸ ವರ್ಕ್ ಆರ್ಡ್ರ್ ಆಗಿದೆ, ಇನ್ನೂ ವರ್ಕ್ ಶುರು ಮಾಡಿಲ್ಲ. ವರ್ಕ್ ಆರ್ಡ್ರ್ ಆಗಿ ಎಲ್ಲ ಆಗಿ ಪೆಂಡಿಂಗಲ್ಲಿದೆ. ಅದನ್ನು ಮೊನ್ನೆ MLA ಇವರು ಬಂದಾಗ ಹೇಳೋದು, ಸಿದ್ದರಾಮಯ್ಯ ಮೊನ್ನೆ ಬಂದಾಗಿಲ್ಲಿ, ಸ್ವಾಮಿ ಇದು ಆಗಿದೆ ಸ್ಯಾಂಕ್ಷನ್, ಇದು ಕೆಲಸ ಮಾಡಿಸ್ಕೊಡಿ. ದೇವಸ್ಥಾನಕ್ಕೆ ಮಳೆ ಬಂದಾಗೆಲ್ಲ ನೀರು ನುಗ್ತಾ ಇದೆ, ಅದನ್ನು ಯಾರೂ ಮಾಡ್ತಾ ಇಲ್ಲ. ಏನೋ ಒಂದು ಯಾವುದೋ ಎಲ್ಲೋ ತಪ್ಪಾಗದೆ ಯಾರೂ ಅಲ್ಲ, ಸರ್ಕಾರದಲ್ಲಿ ತಪ್ಪಾಗಲ್ವಾ? ಹಾಗೇ ಆಗುತ್ತೆ. ಅದನ್ನು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಕೊಡಬೇಕು. ಕಮಿಟಿಯವ್ರಿಗೆ ಹೇಳಬೇಕು, ನೀವು ಇದನ್ನು ಸರಿ ಮಾಡಿಕೊಳ್ಳಿ. ಇವರು ಒಂದು ತಿಂಗಳ ಮುಂಚೆ ಲೆಟ್ರ್ ಕೊಟ್ಟಿದ್ದಾರಾ? ಇದಕ್ಕೆ ಏನಾಗಿದೆ ಅಂದರೆ ಮೇಡಮ್, ಇವರು ನನ್ನ ಮೇಲೆ ದ್ವೇಷ ಇಟ್ಕೊಂಡು ಒಬ್ಬೊಬ್ರು ಆಗಿ ಇದು ಮಾಡಿರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ದೇವಸ್ಥಾನದ ಯಾವ ಲೋಪದೋಷನೂ ಇರಲ್ಲ. ಈಗ ನನ್ನೊಂದು ಏನೋ ಯಾರೋ ಮಾಡಿರ್ತಾರೆ, ಆ ಒಂದು ತಪ್ಪಿಗೋಸ್ಕರ ಇದನ್ನು ದೊಡ್ಡದಾಗಿ ಬೆಳೆಸಿದ್ದಾರೆ. ಆಯ್ತಾ? ಆಗೋಗಿದೆ. ಈಗ ಇದಕ್ಕೆ ಸಾರ್ವಜನಿಕರು ನಾವು ಹೇಳೋದೇನೆಂದರೆ, ಏನೇ ದೇವಸ್ಥಾನಕ್ಕೆ ಕಷ್ಟ ಅದನ್ನು ಫಸ್ಟ್ ಬಗೆಹರಿಸ್ಕೊಳ್ಳಿ. ನಮಗೆ ನೀರು ತುಂಬೋದು ಇದೆಯಲ್ಲ 16 ವರ್ಷದಿಂದನೂ, ಅದನ್ನು ಬಗೆಹರಿಸ್ಕೊಡ್ಬೇಕು ಫಸ್ಟು. ಇದು ಆಮೇಲೆ ಮಾಡೋಣ, ಇದಕ್ಕೆ ಅವಕಾಶ ಕೊಡಲಿ. ಆಮೇಲೂ ತರೋಗಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ನಾವೇ ವಾಲಂಟಿಯರಾಗಿ ಹೇಳ್ತೀವಿ, ಸ್ವಾಮಿ ಸ್ವರ ಆಯ್ತಾ ಇಲ್ಲ, ನಾವು ಕೊಡ್ತೀವಿ ಅಂತ ನಾವು ಹೇಳ್ತೀವಿ. ಇಲ್ಲ ಮೇಡಮ್, ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹೋರಾಟ ಆಗುತ್ತೆ, ಆದರೆ ಇದು ಮನೆ ಜಗಳ, ಮನೆಯಲ್ಲೇ ಉಳ್ಕೋಬೇಕೆ ಹೊರತು ಇದು ಬೀದಿಗೆ ತರಬೇಡ. ಯಾಕೆಂದರೆ ಕನ್ನಡಿಗರು ಒಗ್ಗಟ್ಟನ್ನು ಹೊಡೆಯೋಕ್ಕೆ ಬೇಜಾನ್ ಜನ ಇರ್ತಾರೆ. ಇದು ಏನಿದ್ರು ಕನ್ನಡಿಗರಾಗೇ ಉಳ್ಕೋಬೇಕೆ ಹೊರತು ಈಗ ನಾವು ಇದನ್ನು ತಂದು ಅಂದರೆ ಬೇರೆಯವ್ರಿಗೆಲ್ಲ ಬಾಯಿಗೆ ಇದು ಕೊಟ್ಟಂಗೆ. ಗೊತ್ತಾಯ್ತಾ? ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಇದನ್ನು ಇಷ್ಟಕ್ಕೆ ಮುಗಿಸಿ. ಹೌದು, ನಾವು ನೋಡಿ ಮೇಡಮ್ ಅವರೇ, ಫ್ರೀಡಮ್ ಪಾರ್ಕೆಲ್ಲ ಯಾಕೆ ಬರ್ಬೇಕು ಮೇಡಮ್? ಬೇಡ. ನೋಡಿ, ಅದೇ ಉರ್ದುವರದಾಗ ದೊಡ್ಡ ಗಲಾಟೆ ಆಗಿದೆ, ಅದೆಲ್ಲ ಮೆಳೆಯಕ್ಕೆ ಬಿಡಬಾರ್ದು. ಇವಾಗ ಇದು ನಮ್ಮ ಮನೆ ಜಗಳ. ದಯವಿಟ್ಟು ಇಲ್ಲೇ ಸರಿ ಮಾಡ್ಕೋಬೇಕೆ ಹೊರತು ಫ್ರೀಡಮ್ ಪಾರ್ಕ್ ಆಗಲಿ ಇನ್ನೊಂದು ಕಡೆ ಆಗಲಿ ಬರೋದು ಬೇಡ. ಇಲ್ಲೇ ಕೂತ್ಕೊಂಡು ಬಗೆಹರಿಸ್ಕೊಂಡು ಎಷ್ಟು ಜನ ಇದ್ದಾರಾಗಲಿ, ಆಫೀಸರ್ಸ್ ಆಗಲಿ ಇನ್ನೊಬ್ಬರಲ್ಲಿ ಎಲ್ಲನೂ ಇಲ್ಲೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಅದು ಸೂಕ್ತವಾದ ಕೆಲಸ. ರೋಡಲ್ಲಿ ನಿಂತ್ಕೊಂಡು ಮಾಡೋದಾದರೆ ನಮ್ಮದು ನಾವೇ ರೋಡ್ ಕಿಟ್ಟಂಗಾಯಿತು. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ದೇವಸ್ಥಾನಕ್ಕೆ ಮೇಡಮ್ 106 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ. ಭಕ್ತರ ನಮ್ಮ ಸಂತೋಷಕ್ಕೆ ಭಕ್ತಿಗೆ ಮಾಡ್ತಾ ಇದ್ದೀವಿ. ಮುಜರಾಯಿ ಇಲಾಖೆ ಇಲ್ಲಿ ಬರೋವಂಥದ್ದು ಅವಶ್ಯಕತೆ ಇರಲಿಲ್ಲ. ಅವರು ಟ್ರಸ್ಟ್ ಇದೆ, ಟ್ರಸ್ಟ್ ಒಳಗಡೆ ತಪ್ಪಾಗಿದೆ, ಅದನ್ನು ಸರಿಪಡ್ಕೊಂಡಿದ್ದಾರೆ. ಮುಜರಾಯಿ ಇಲಾಖೆ ಬಂದಾಕ್ಷಣಕ್ಕೆ ಇದು ಸೊರೋಗ್ತೈತೆ ಅಂತಿಲ್ಲ. ನಮ್ಮ ಸಣ್ಣದು ಉದಾಹರಣೆ ಕೊಡ್ತೀನಿ. ಮೇಲ್ಕೋಟೆ ಒಳಗಡೆ ಸುಮಾರು ವರ್ಷದಿಂದ ಮುಜರಾಯಿ ಇಲಾಖೆಯ ಒಂದು ಅಧೀನದಲ್ಲಿದೆ. ಅಲ್ಲಿ ಒಡವೆ ವಸ್ತ್ರ ಎಲ್ಲ ಲ್ಯಾಪ್ಸ್ ಆಗಿದೆ ಅಂತೇಳಿ ಪೇಪರ್ನೆಲ್ಲ ನೋಡಿದ್ದೀವಿ. ಇಲ್ಲಿ ಬಂದರೆ ಇಲ್ಲಿ ಆಗಲ್ವಾ? ಇಲ್ಲೂ ಆಗುತ್ತೆ. ಅವರಿದ್ರೂ ಆಗುತ್ತೆ, ಇವರಿದ್ರೂ ಆಗುತ್ತೆ. ಭಗವಂತ ಒಬ್ಬನೇ ಶಾಶ್ವತ. ಮನುಷ್ಯರು ತಪ್ಪು ಮಾಡ್ತಾರೆ, ತಪ್ಪಾಗಿದೆ, ತಿದ್ಕೋಬೋದು. ಸರ್ಕಾರ ಬಂದರೆ ತಪ್ಪಾಗಲ್ವ? ಅಲ್ಲಿ ಸರ್ಕಾರವೂ ತಪ್ಪು ಮಾಡುತ್ತೆ. ಆದರೆ ಮುಜರಾಯಿ ಇಲಾಖೆಗೆ ಬೇಡ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ, ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಮಾವಾಸ್ಯೆ, ಪೌರ್ಣಮಿ, ಈ ಶನಿವಾರದ ನೋಡಿ, ಈ ಭಕ್ತಾದಿಗಳೆಲ್ಲ ಏನಕ್ಕೆ ಬರ್ತಾರೆ ಅಂತಂದರೆ ತಮ್ಮ ಧರ್ಮದ ಆಧಾರಕ್ಕೆ, ಒಂದು ಶಕ್ತಿಗೆ, ಒಂದು ಹಿಂದೂ ಧರ್ಮದ ಒಂದು ವಿಚಾರಕ್ಕೆ, ಭಕ್ತಿಗೆಗೋಸ್ಕರ ಬರ್ತಾ ಇದ್ದಾರೆ. ತಮ್ಮ ಮೆಂಟಲಿ ಫೀಸ್ಗೋಸ್ಕರ ಇಲ್ಲಿ ಬಂದಾಗ 10 ನಿಮಿಷ ಇಲ್ಲಿದ್ದರೂ ಕೂಡ ಅವರ ಆ ವಾರದ ಪೂರ್ತಿ ಎಲ್ಲ ಏನು ನೋವಿರುತ್ತೆ, ಒಂದು ಅವರ ಒಂದು ಕಷ್ಟ ಸುಖ ಇರುತ್ತೆ, ಅದೆಲ್ಲ ಮರಿತಾರೆ. ಹಾಗಾಗಿ ಇಲ್ಲಿ ಮುಜರಾಯಿ ಇಲಾಖೆ ಇದಕ್ಕೆ ಹಸ್ತಕ್ಷೇಪ ಮಾಡೋದು ಬೇಡ. ಮಾಡಬೇಕಾ? ಇದೆ ಬರೀ ಹಿಂದೂ ದೇವಸ್ಥಾನಗಳಿಗೆ ಮಾತ್ರನೇ ಹಸ್ತಕ್ಷೇಪ ಮಾಡೋವಂಥ ಈ ಸರ್ಕಾರದ ನೀತಿಯನ್ನು ಹೋಗಬೇಕು. ಇಲ್ಲಿ ಇದೇ ರಾಜ್ಯದಲ್ಲೇ, ಇಡೀ ದೇಶದಲ್ಲೇ ಅಲ್ಪಸಂಖ್ಯಾತರು ಅಂತೇಳಿ ಡಿಕ್ಲೇರ್ ಆಗಿರ್ತಕ್ಕಂಥ ಮಸೀದಿಗಳಿದೆ, ಚರ್ಚ್ಗಳಿದೆ. ಅಲ್ಲೂ ಕೂಡ ಈ ಥರದ್ದೊಂದು ಟ್ರಸ್ಟ್ಗಳಿದೆ. ಅಲ್ಲಿ ಲ್ಯಾಪ್ಸ್ ಆಗ್ತಾ ಇಲ್ವಾ? ಅಲ್ಲಿನ ಆದಾಯವನ್ನೆಲ್ಲ ಕೂಡ ಅವರ ಧರ್ಮಿಕರನ್ನ ಉದ್ಧಾರ ಮಾಡೋದಕ್ಕೆ ಅವರ ಒಂದು ಇದಕ್ಕೆ ಮಾಡ್ತಾ ಲಕ್ಷ್ಮೀನಾರಾಯಣ ಅಂತೇಳಿ. ಸಾಕಷ್ಟು ಭಕ್ತಾದಿಗಳು ಇದೇ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನದ ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಬಾರದು ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.